ಮಕರ ರಾಶಿಯವರಿಗೆ ಯಾರು ಒಳ್ಳೆಯ ಬಾಯ್ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ, ಯಾರು ಒಳ್ಳೆಯ ಗರ್ಲ್ ಫ್ರೆಂಡ್ ಆಗ್ಲಿಕ್ಕೆ ಸಾಧ್ಯ, ಯಾರು ಒಳ್ಳೆಯ ಗಂಡನಾಗ್ಲಿಕ್ಕೆ ಸಾಧ್ಯ, ಯಾರು ಒಳ್ಳೆಯ ಹೆಂಡತಿ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆಯ ಸೋಲ್ ಮೇಟ್, ವರ್ಕ್ ಮೇಟ್, ಒಳ್ಳೆಯ ಫ್ರೆಂಡ್ಸ್ ಯಾರಾಗ್ಲಿಕ್ಕೆ ಸಾಧ್ಯ, ಇನ್ನು ಒಳ್ಳೆಯ ಬಿಸ್ನೆಸ್ ಪಾರ್ಟ್ನರ್ ಆಗ್ಲಿಕ್ಕೆ ಸಾಧ್ಯ, ಇದೆಲ್ಲವನ್ನ ನಿಮಗೆ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಅಂತ ಹೇಳಿ ಬಂದಾಗ ಮಕರ ರಾಶಿಯವರು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಬಹಳ ನಂಬ್ತಾರೆ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಎದ್ರೊಳಗೆ ಇರ್ತದ ಅಂತಂದ್ರೆ ಯಾವುದು ಜಾಸ್ತಿ ಟೈಮ್ ನನ್ನ ಜೊತೆಗೆ ಬರ್ತದ ಅಂತ. ಸೊ ಇಂತಹ ಮಕರ ರಾಶಿಯವರ ಜೊತೆಗೆ ಹೊಂದಾಣಿಕೆ ಆಗಬಲ್ಲಂತಹ ರಾಶಿಗಳು ಮತ್ತು ಲಾಂಗ್ ಟರ್ಮ್ ಇನ್ ರಿಲೇಶನ್ಶಿಪ್ ಮಕರ ರಾಶಿಯವರು ನೋಡ್ತಾರ. ಸೊ ಈ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಒಳಗ ಅವರಿಗೆ ಅನುಕೂಲವಾಗುವಂತಹ ರಾಶಿಗಳು ಅಂತಂದ್ರ ಮೀನ ರಾಶಿ. ಸೊ ಮೀನ ರಾಶಿಯವರ ಜೊತೆಗೆ ಒಂದು ಒಳ್ಳೆಯ ಕಂಪ್ಯಾಟಿಬಿಲಿಟಿ ಮಕರ ರಾಶಿಯವ್ರದ್ದು ಇರ್ತದೆ. ವೃಷಭ ರಾಶಿಯವರು ಮಕರ ರಾಶಿಯವರ ಜೊತೆಗೆ ಒಂದು ಒಳ್ಳೆಯ ಕಂಪ್ಯಾಟಿಬಿಲಿಟಿಯನ್ನು ಹೊಂತಾರೆ. ಸೊ ಅರೇಂಜ್ಮೆಂಟ್ಸ್ ಅಂತ ಹೇಳಿ ಬಂದಾಗ ವೃಷಭ ರಾಶಿಯವರ ಜೊತೆಗೆ ಒಳ್ಳೆಯ ಅರೇಂಜ್ಮೆಂಟ್ ಇರುತ್ತೆ. ಕರ್ಕ ರಾಶಿಯವರು ಮಕರ ರಾಶಿಯವರ ಜೊತೆಗೆ ಒಳ್ಳೆಯ ಕಂಪ್ಯಾಟಿಬಿಲಿಟಿಯನ್ನು ಹೊಂತಾರೆ. ಸೊ ಒಂದು ಒಳ್ಳೆ ಬಾಂಧವ್ಯ ಇವ್ರದಾಗಿರ್ತದೆ. ಅದೇ ರೀತಿಯಾಗಿ ಕಟ್ಟ ಕಡೆಯ ರಾಶಿ ಕನ್ಯಾ ರಾಶಿ. ಸೊ ಕನ್ಯಾ ರಾಶಿಯ ಜನರು ಕೂಡ ಮಕರ ರಾಶಿಯವರ ಜೊತೆಗೆ ಬಹಳ ಒಳ್ಳೆ ರೀತಿಯಿಂದ ಹೊಂದಾಣಿಕೆ ಆಗ್ತದೆ. ನಮಸ್ಕಾರ, ವಂದನೆಗಳು.